ಉಡುಪಿ ಜಿಲ್ಲೆ ರಚನೆಯಾದ ವರ್ಷ ಯಾವುದು? ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ರಚನೆಯಾದ ವರ್ಷ 1957, 87, 97, 90. ನಮ್ಗೆ ಗೊತ್ತಿಲ್ಲ ಮಾಸ್ತರ. ಉಡುಪಿ ತಂದಿನಿ, ಹೋಗಿ ಹೋದ ನಮಗೆ ಗೊತ್ತಿಲ್ಲ. ಎಷ್ಟೋ ಜನರಿಗೆ ನಮ್ಮ ಜಿಲ್ಲೆ ಯಾವಾಗ ರಚನೆ ಆಗ್ಯದ ಗೊತ್ತಿಲ್ಲ. ಸತ್ಯ ಹೌದಲ್ಲ? 1997, 1997, 3 ಸರ. ದಕ್ಷಿಣ ಕನ್ನಡದಿಂದ ವಿಭಜನೆ ಆಗ್ತದೆ. ಓಕೆ, ಆ ವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಏನಿತ್ತು ಮೊದಲು, ಅದನ್ನು ವಿಭಜನೆ ಮಾಡಿ ಉಡುಪಿಯನ್ನ ರಚನೆ ಮಾಡ್ತಾರೆ. ನೋಡಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಳುನಾಡು ದಾಖಲೆಯನ್ನ ಸ್ಥಾಪಿಸಿದೆ. ಕೆನರಾ, ಕಾರ್ಪೊರೇಷನ್, ಸಿಂಡಿಕೇಟ್, ಕರ್ನಾಟಕ, ವಿಜಯ ಇವೆಲ್ಲ ಬ್ಯಾಂಕ್ಗಳು ತುಳುನಾಡಿನವೇ. ಓಕೆನಾ? 1956ರಲ್ಲಿ ಉತ್ತರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳು ಕರ್ನಾಟಕದೊಂದಿಗೆ ಸೇರ್ಪಡೆ ಆಗ್ತವೆ. 1956. ಇದಕ್ಕೆ ಮುನ್ನ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸ್ ಪ್ರಾಂತ್ಯದ ಅಧಿಪತ್ಯಕ್ಕೆ ಒಳಪಟ್ಟಿತ್ತು. ದಕ್ಷಿಣ ಕನ್ನಡ ನಮ್ದು ಬಳ್ಳಾರಿ ಆಗಿರ್ಬೋದು, ಕೊಳ್ಳೇಗಾಲ ಆಗಿರ್ಬೋದು, ಹೌದಾ? ದಕ್ಷಿಣ ಕನ್ನಡ ಜಿಲ್ಲೆಯನ್ನ ವಿಭಜನೆ ಮಾಡಿ ಉಡುಪಿ ಜಿಲ್ಲೆಯನ್ನ ರಚನೆ ಮಾಡ್ತಾರೆ. ಯಾವ ಜಿಲ್ಲೆಯನ್ನು ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ? ಕಮೆಂಟ್ ಮಾಡಿ. ಯಾವ ಜಿಲ್ಲೆಯನ್ನ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ? ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಬ್ಯಾಂಕುಗಳ ತೊಟ್ಟಿಲು ಅಂತ ಕರೀತಾರೆ. ದಕ್ಷಿಣ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ. ಹಾಗಾದ್ರೆ ಯಾವ ಜಿಲ್ಲೆ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿರತಕ್ಕಂಥ ಜಿಲ್ಲೆ? ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಅಧಿಕವಾಗಿರ್ತಕ್ಕಂಥ ಜಿಲ್ಲೆ? ಇದನ್ನ ಬೇಗ ಹಾಕ್ತೀರಿ. ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ. ಸಾಕ್ಷರತೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಜಿಲ್ಲೆ? ಸಾಕ್ಷರತೆ ದಕ್ಷಿಣ ಕನ್ನಡ. ದಕ್ಷಿಣ ಕನ್ನಡ. ಚಾಕ್ಲೇಟ್ ಪಾರ್ಕ್ ಎಲ್ಲ ಕಂಡು ಬರ್ತದ್ರಿ? ಚಾಕ್ಲೇಟ್ ಪಾರ್ಕ್ ನಿಮ್ದು ಡೈರಿ ಮಿಲ್ಕ, ಕಿಟ್ ಕ್ಯಾಟ, ಯಾರ ಉಡುಪಿ ಅನ್ನೋದು? ದಕ್ಷಿಣ ಕನ್ನಡದ ಪುತ್ತೂರು. ಉಡುಪಿ ಅಲ್ಲಿ ಹೋಗ್ಬಿಡಿ, ಎಲ್ಲ ಅಲ್ಲಿ ಹೋಗ್ತೀರ. ಮ್ಯಾಂಗ್ರೋವ್ ಕಾಡುಗಳಿಗೆ ಯಾವ ಜಿಲ್ಲೆ ಪ್ರಸಿದ್ಧಿಯನ್ನು ಪಡೆದಿದೆ? ಮ್ಯಾಂಗ್ರೋವ್ ಕಾಡುಗಳು, ಮ್ಯಾಂಗ್ರೋವ್ ಉಡುಪಿ ಜಿಲ್ಲೆಯ ಕುಂದಾಪುರ. ಉಡುಪಿ ಜಿಲ್ಲೆಯ ಕುಂದಾಪುರ. ಹೌದಾ? ಮ್ಯಾಂಗ್ರೋವ್ ಕಾಡುಗಳು ಅಂದ್ರೆ ಆ ಕಡೆಗೆ ಹೋಗ್ಬೇಕು. ಓಕೆನಾ? ಕುಂದಾಪುರ ತಾಲೂಕು ಫೇಮಸ್ ಮ್ಯಾಂಗ್ರೋವ್ ಅರಣ್ಯಗಳಿಗೆ. ತಾಲೂಕಿನ ಮಾನ್ಯತೆಯನ್ನು ಪಡೆದಿದ್ದು ಕುಂದಾಪುರ. ಪ್ರಿನ್ಸ್ ಅವ್ರು ಹೇಳಿ ನೋಡ್ರಿ. ಬಟ್ ನಮ್ಮೂರ್ ಬಂದ್ರೆ ನಾವು ಬಿಡಂಗಿಲ್ರಿ ಮಾಸ್ತರ ಅಂತ ಹೇಳಿ. ಹಲಗಲಿ ಯಾವ ಜಿಲ್ಲೆಯಲ್ಲಿದೆ? ಬಿಜಾಪುರ, ಹಾವೇರಿ, ಬಾಗಲಕೋಟೆ, ಮಂಡ್ಯ. ಬಹಳ ಕರುಣಾಜನಕ ಕತೆ ಹಲಗಲಿಯ ಬೇಡರ ದಂಗೆ. ಪ್ಲಸ್ ಕ್ಲಾಸ್ ಅಲ್ಲಿ ಇದನ್ನ ಹೇಳುವಾಗ ಪ್ಲಸ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಇಡೀ ಸಮಸ್ತ ನಮ್ಮ ವಿದ್ಯಾರ್ಥಿ ಬಳಗ ಕಣ್ಣೀರ್ ಹಾಕಿತ್ತು. ಅಂತ ಹೃದಯ ಕಲಕುವಂತ ಕತೆ. ಸೊ ಆ ಹಲಗಲಿ ಎಲ್ಲಿ ಕಂಡು ಬರ್ತದೆ? ಅಮಾನುಷವಾಗಿ ಮುಗ್ಧ ಜನರನ್ನ ಜೀವಂತವಾಗಿ ಸುಟ್ಟು ಹಾಕಿದ ಕರುಣಾಜನಕ ಕತೆ ಅದು ಹಲಗಲಿ ಬೇಡರ ದಂಗೆ. ಮೊದಲಿಗೆ ಬಿಜಾಪುರ, ಬಟ್ ಈಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಲ್ಲಿ ಕಂಡು ಬರ್ತದೆ. ಓಕೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದವರು ಯಾರು? ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಂದವರು ಯಾರು? ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಲಿಟ್ಟನ್ ಅವರು ಜಾರಿಗೆ ತರ್ತಾನೆ. ಲಿಪ್ಪನ್ ಅಲ್ಲೋ ಕೊಡಿ, ಅವ ಸ್ನೇಹಿತ, ಅವ ಒಳ್ಳೆ ಮನುಷ್ಯವ, ಚಾ ಕುಡಿಯಂಬರ್ರಿ ಅಂತಿದ್ದವ ನಮಗ. ಈ ಕಳ್ರು ವಿಷ ಕೊಡ್ತಾ ಇದ್ರು ಲಿಟ್ಟನ್. ಓಕೆ. ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಅಂದ್ರೆ ಭಾರತೀಯರು 1857ರ ದಂಗೆ ಒಳಗೆ ಆಡಿದ್ದು ನೋಡಿ ಗಾಬರಿ ಆಗಿದ್ರು ಅವರು. ಮಚ್ಚಲ್ಲಿ ಕತ್ತರಿಸಾಕಿದ್ರು ಬ್ರಿಟಿಷ್ ಅಧಿಕಾರಿಗಳನ್ನ. ಸೊ ಬ್ರಿಟಿಷರು ಒಂದು ಹೊಸ ನಿಯಮವನ್ನ ಜಾರಿಗೆ ತರ್ತಾರೆ. ಏನಂದ್ರೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನ ಹೊಂದಬೇಕಾದ್ರೆ ಬ್ರಿಟಿಷ್ ಗೌರ್ಮೆಂಟ್ ಇಂದ ಲೈಸೆನ್ಸ್ ತಗೋಬೇಕು ಅಂತ ಹೇಳಿ. ಇವ್ರು ಮೊದಲೇ ಬೇಡರ ಕೆಲಸ ಏನು? ಬೇಟೆ ಆಡೋದವ್ರ ಕೆಲಸ. ಸೊ ಸಹಜವಾಗಿ ಇವರು ಶಸ್ತ್ರಾಸ್ತ್ರಗಳನ್ನ ಹೊಂದೇ ಇರ್ತಾರೆ. ಇವ್ರಿಗೆ ಲೈಸೆನ್ಸ್ ತಗೊಂಡ್ರೆ ಹೆಂಗದು? ಮೀನಿಗೆ ಸ್ವಿಮ್ಮಿಂಗ್ ಕ್ಲಾಸ್ ತಗೋತೀನಿ ಅನ್ನಂಗಾತು, ಹೌದಿಲ್ಲ? ಮೀನಿಗೆ ಯಾರಾದ್ರು ಸ್ವಿಮ್ಮಿಂಗ್ ಕ್ಲಾಸ್ ತಗೋತಾರ? ಸಾಧ್ಯನಾ ಅದು? ಅಸಾಧ್ಯ.
ಬೇಡರ ಅಂದ ಮೇಲೆ ಬೇಟೆಯಾಡದವ್ರ ಕೆಲಸ ಆದ್ಮೇಲೆ ಶಸ್ತ್ರಾಸ್ತ್ರಗಳು ಇದ್ದೇ ಇರ್ತಾವ. ನೀವು ಲೈಸೆನ್ಸ್ ತಗೋಬೇಕಂದ್ರೆ ಮತ್ತೆ ಅವ್ರಿಗೆ ಹೆಂಗಾಗಿರ್ಬೇಡ. ಸೊ ನಾವು ಲೈಸೆನ್ಸ್ ತಗೊಳಂಗಿಲ್ಲ ಅಂತೇಳಿ ಇವ್ರು ಹೇಳಿದಾಗ ಈ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಬೇಡರು ವಾಸ ಮಾಡ್ತಿರ್ತಕ್ಕಂಥ ಗುಡಿಸಲುಗಳಿಗೆ ಬೆಂಕಿ ಇಟ್ಟು 500ಕ್ಕೂ ಹೆಚ್ಚು ಮನೆಗಳನ್ನ ಬೆಂಕಿ ಇಟ್ಟು ಭಸ್ಮ ಮಾಡ್ತಾರೆ. ಸರ್ ಅವ್ರು ಹೊರಗೆ ಓಡ್ ಬರ್ಬೋದಿತ್ತಲ್ರಿ. ಮತ್ತ ಗುಡಿಸಲಿನಿಂದ ಆಚೆ ಬಂದ್ರೆ ಬ್ರಿಟಿಷರ ಗುಂಡೇಟಿಗೆ ಬಲಿಯಾಗಬೇಕು. ಅವ್ರು ಗುಂಡೇಟಿಗೆ ಬಲಿಯಾಗೋ ಬದಲಾಗಿ ಸ್ವಾಭಿಮಾನಿಗಳಾಗಿ ಸಾಯ್ಬೇಕು ಅನ್ನೋ ಕಾರಣಕ್ಕೆ ಜೀವಂತ ಸುಟ್ಟು ಹೋಗ್ತಾರೆ. ವಿಚಾರ ಮಾಡ್ರಿ, ನಮ್ಮ ಮನ್ಯಾಗ ಅವ್ವ ಅಕ್ಕ ತಂಗಿ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಆ ಬಿಸಿ ಎಣ್ಣೆ ಸ್ವಲ್ಪ ಬಿತ್ತಂದ್ರೆ ಚೀರಾಡಿ, ಹೌದಾ, ಅವರು ಅಳ್ತಾರ, ಜೊತೆ ನಾವು ಅಳ್ತೀವಿ. ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಅದ್ ಹೆಂಗ ಸುಟ್ಟಿರಬಾರ್ದು ಅವರು, ಹೌದಾ. ಮಾನವೀಯತೆ ಇಲ್ಲದವ್ರು ಅಂತ ಯಾಕೆ ನಾವು ಬ್ರಿಟಿಷರ್ನ ಕರಿತೀವಿ, ಯಾಕಷ್ಟು ತಿರಸ್ಕಾರ ಮಾಡ್ತೀವಿ ಅಂದ್ರೆ, ಪುಟ್ಟ ಪುಟ್ಟ ಕಂದಮ್ಮಗಳು ಚೀರುವಾಗ, ಆ ನೋವಿನಲ್ಲಿ ಕಿರುಚುವಾಗ ಕರುಣೆ ಅನ್ನೋದು ಬರ್ಲಿಲ್ವಾ ಅನ್ನುವಂಥ. ಎಷ್ಟೋ ಜನ ಗರ್ಭಿಣಿಯರು ಇರ್ತಾರೆ, ವಯೋವೃದ್ಧರು ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಇರ್ತವೆ, ಹೌದಾ. ಅವ್ರನ್ನೆಲ್ಲರನ್ನ ಸುಟ್ಟು ಹಾಕಿದಂತ ಒಂದು ಹೃದಯ ಕಲಕುವ ಘಟನೆ ಹಲಗಲಿ ಬೇಡರ ದಂಗೆ. ಇದನ್ನ ಪ್ಲಸ್ ಅಲ್ಲಿ ಇನ್ನೂ ಸ್ವಲ್ಪ ವರ್ಣನೆ ಮಾಡಿ ಹೇಳಿದ್ದೆ ನಾನು. ನಮ್ಮ ಹುಡುಗರು ಹತ್ತು ಪೇಪರ್ ಎಲ್ಲ ಒದ್ದೆ ಮಾಡುದು. ಯಾಕ ಬ್ರಿಟಿಷರನ್ನ ವಿರೋಧ ಮಾಡ್ತೀವಿ ಅಂದ್ರೆ ಇದೇ ಕಾರಣಗಳಿಗೆ. ಇವಾಗ ಹೇಳೋದು ಬೇಡ, ಮತ್ತ ಕ್ವಶನ್ಸ್ ಭಾಳ ಅದಾವ. ಸಾಕು, ಲೈಟ್ ಆಗಿ ಮನಸ್ಸಿಗೆ ಟಚ್ ಆಗ್ತಲ್ಲ ಅಷ್ಟು ಸಾಕು, ಅಷ್ಟೇ ಟಚ್ ಆಗ್ಬೇಕು, ಜಾಸ್ತಿ ಟಚ್ ಆಗಬಾರ್ದು. ಮತ್ತೆ ಕ್ಲಾಸ್ ಬಂದ್ ಮಾಡಿ ಹೇಳಕ್ ಶುರು ಮಾಡಿದ್ರೆ ಏನ್ ಮಾಡೋದು, ಹೌದಲ್ಲ. ಹಲಗಲಿ ಬಾಗಲಕೋಟೆ ಜಿಲ್ಲೆ ಮುಧೋಳು ತಾಲೂಕಿನ ಒಂದು ಗ್ರಾಮ. ಈ ಗ್ರಾಮ ಇಂದಿಗೂ ಪೈಲ್ವಾನರಿಗೆ ಪ್ರಸಿದ್ಧ. ಇವತ್ತಿಗೂ ಪೈಲ್ವಾನ್ರ ಅಂದ್ರೆ ಮುಧೋಳ, ಹೌದಾ. ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಈ ಗ್ರಾಮ ಹೆಸರಾಯಿತು. ಅಲ್ಲಿನ ಹೆಚ್ಚಿನ ಜನರು ಬೇಡ ನಾಯಕರು. ಬೇಟೆಗಾಗಿ ಮತ್ತು ಆತ್ಮರಕ್ಷಣೆಗಾಗಿ ಅವರಲ್ಲಿ ಆಯುಧಗಳ ಸಂಗ್ರಹವಿತ್ತು. ಈಗ ಪ್ರಸಿದ್ಧ ಮುಧೋಳ ನಮ್ಮ ಭಾರತೀಯ ಸೇನೆಯಲ್ಲೂ ಕೂಡ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಾನಮಾನ ಪಡೆದಿದೆ. ಹುಣ್ ಸ್ಥಳೀಯ ನಾಯಿ ಅಂತ ಹೇಳಿ ಕರಿತೀವಿ. ಓಕೆ, ಮುಧೋಳದ ದೇಶೀಯ ತಳಿಯಾಗಿರ್ತಕ್ಕಂಥ ಹುಣ್ ಸ್ಥಳೀಯ ನಾಯಿ ಭಾರತೀಯ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದು ಇಡೀ ಕನ್ನಡಿಗರ ಹೆಮ್ಮೆ. ಓಕೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ದೇಶದಲ್ಲಿದ್ದ ಒಟ್ಟು ಸಂಸ್ಥಾನಗಳು ಎಷ್ಟು? 554, 558, 552, 562. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಅಖಂಡ ಭಾರತದಲ್ಲಿದ್ದ ಒಟ್ಟು ದೇಶೀಯ ಸಂಸ್ಥಾನಗಳು ಎಷ್ಟು? ತಪ್ಪಾಕಿದ್ರಿ ಅದ. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಒಟ್ಟು 562 ದೇಶೀಯ ಸಂಸ್ಥಾನಗಳು, 562. ಇದರಲ್ಲಿ 10 ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಒಪ್ಪಿಗೆಯನ್ನ ಕೊಡ್ತಾವ, 10 ಪಾಕಿಸ್ತಾನಕ್ಕೆ ಹೋಗ್ತಾವ. ಉಳಿದಿದ್ದು 552. ಉಳಿದಿದ್ದು 552. ಈ 552ರಲ್ಲಿ ಭಾರತಕ್ಕೆ ಸೇರ್ಪಡೆಯಾದ ಮೊದಲ ದೇಶೀಯ ಸಂಸ್ಥಾನ ಅಂದ್ರೆ ಕೊಚ್ಚಿನ್. ಇದನ್ನು ಕೂಡ ಬರ್ಸಿದ್ದೀನಿ ನೋಟ್ಸ್ ಅಲ್ಲಿ. ಕೊಚ್ಚಿನ್ ಸೇರ್ಪಡೆ ಆಗ್ತದೆ. ಕೊಚ್ಚಿನ್ ಸೇರ್ಪಡೆ ಆದ ನಂತರ ಉಳಿದ ಎಲ್ಲಾ ಪ್ರಾಂತ್ಯಗಳು ಒಂದೊಂದೇ ಜಾಯಿನ್ ಆಗ್ತಾ ಹೋಗ್ತವೆ. ಒಟ್ಟಾರೆ 549 ಪ್ರಾಂತ್ಯಗಳು ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ತವ್ರಿ ನೇರವಾಗಿ. ನಾವು ಬರ್ತೀವಿ ಅಣ್ಣ, ನಾವು ಬರ್ತೀವಿ, ಕರ್ಕೊಂಡು ಹೋಗು ಅಂತೇಳಿ. ಬಟ್ 3 ಜನ ದನ ಕಾಯೋರು ಸೇರಂಗಿಲ್ಲ. ಯಾರು ಸರ್ ಆ ದನ ಕಾಯೋರು? ನಂಬರ್ 1 ದನ ಕಾಯೋದು ಹೈದರಾಬಾದ್. ಬಾಳ ಸಕ್ಕಿಲೆ ಮೆರೆತಿದ್ದೀವ ಹಜಾಮ, ಹೈದರಾಬಾದಿನ ನಿಜಾಮ. ಇವ ಆದ್ಮೇಲೆ ಜುನಾಗಢದ ಅರಸ. ಇವಾದ ಮೇಲೆ ಜಮ್ಮು ಮತ್ತು ಕಾಶ್ಮೀರ. ಬಾಪ ಅಂತಿದ್ವಿ ನಾವು, ಬರಂಗಿಲ್ಲ ಅಂತಿದ್ದವು. ನಕ್ಕೋಬ ಮನೆ ಯಾತ ನಾವು, ಹೌದಾ. ಕೊನೆಗೆ ಏನ್ ಮಾಡ್ತೀವಿ ನಾವು? ಈ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ಸೇರಿಸಬೇಕು ಅಂತ ಹೇಳಿ ಬಹಳಷ್ಟು ಜನ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈ ಹೈದರಾಬಾದಿನ ನಿಜಾಮ ರಜಕಾರರು ಎನ್ನುವಂತ ತನ್ನ ಸೇನೆಯಿಂದ, ತನ್ನ ವೈಯಕ್ತಿಕ ಸೇನೆಯಿಂದ ಅವ್ರನ್ನ ಕೊಂದು ಹಾಕುವಂತ ಕೆಲಸ, ಜೀವಂತವಾಗಿ ಸುಡುವಂತ ಕೆಲಸ, ಅವರ ಮನೆಗಳನ್ನ ಸುಡುವಂತ ಕೆಲಸ ಮಾಡ್ತಾ ಹೋಗ್ತಾನೆ. ಇದು ಪಟೇಲ್ ಸಾಹೇಬ್ರಿಗೆ ಗೊತ್ತಾಗ್ತದೆ. ಪಟೇಲ್ ಸಾಹೇಬ್ರು VP ಮೆನನ್ ಅವರು ಭಾರತದ ರಾಜ್ಯ ಕಾರ್ಯದರ್ಶಿ ಆಗಿರ್ತಾರೆ. VP ಮೆನನ್ ಅಂಡ್ ಪಟೇಲ್ರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇವ ಯಾಕ ಬಹಳ ಹಾಳಾಡಕತ್ತನ್ಲೇ ದೋಸ್ತ ಅಂದ ಆಪರೇಷನ್ ಪೋಲೋ ಎನ್ನುವಂತ ಪೊಲೀಸ್ ಕಾರ್ಯಾಚರಣೆ ಆಗ್ತದೆ. ಆಪರೇಷನ್ ಪೋಲೋ ಎನ್ನುವಂತ ಪೊಲೀಸ್ ಕಾರ್ಯಾಚರಣೆ ಆಗ್ತದ. ಈ ಕಾರ್ಯಾಚರಣೆಯಲ್ಲಿ ಹೈದರಾಬಾದಿನ ನಿಜಾಮ ಸೋತು ಶರಣಾಗಿ ಭಾರತದ ಒಕ್ಕೂಟಕ್ಕೆ ಸೇರುವಂತ ಒಪ್ಪಂದಕ್ಕೆ ಸಹಿ ಆಗ್ತದೆ.
ಸೊ ಆಪರೇಷನ್ ಪೋಲೋ ನಡೆದಿದ್ದು ಯಾವಾಗ ಅಂತ ಕೇಳ್ತಾರೆ. 1948 ಸೆಪ್ಟೆಂಬರ್ 13ರಿಂದ 17. ಸೆಪ್ಟೆಂಬರ್ 17ಕ್ಕೆ ಹೈದರಾಬಾದ್ ಭಾರತದ ಒಕ್ಕೂಟದಲ್ಲಿ ವಿಲೀನವಾಗ್ತದೆ. ಇವತ್ತಿಗೂ ಸೆಪ್ಟೆಂಬರ್ 17ನ್ನ ನಾವು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಇನ್ನು ಇವ ಬಂದ ನಿಜಾಮ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ ಇರ್ತಾನೆ, ಅವ ಬಂದ. ಇಲ್ಲಿ ಜುನಾಗಢದ ರಾಜ ಇರ್ತಾನ್ರಿ, 3ನೇ ಮೊಹಮ್ಮದ್ ಮೊಹಬ್ಬತ್ ಖಾನ್. ನೋಡ್ರಿ ಎಷ್ಟು ಚಂದದ ಹೆಸರು, 3ನೇ ಮೊಹಮ್ಮದ್ ಮೊಹಬ್ಬತ್ ಖಾನ್. ಇವ 3ನೇ ಮೊಹಮ್ಮದ್ ಖಾನ್ ಪ್ರಜೆಗಳ ಮೇಲೆ ಪ್ರೀತಿ ಇರ್ತದ, ಬಟ್ ಪಾಕಿಸ್ತಾನದ ಕಡೆಗೆ ಸ್ವಲ್ಪ ಒಲವಿರ್ತದ. ಓಕೆನಾ. ಅವಾಗ ಪಟೇಲ್ರು ಕೇಳ್ತಾರ, ಕ್ಯಾ ಬಾ ಮೊಹಬ್ಬತ್ ಕೈಸ ಕರ್ನೆ ಕಾಂತನವ ಸಾಹೇಬ್ರೆ, ನೋಡ್ರಿ ಜನಮತ ಗಣನೆ ಆಗ್ಲಿ, ಓಡೋಗ್ಬಿಡ್ತಾನ್ರಿ ಅವ ಮೊಹಬ್ಬತ್ ಖಾನ್, ಪಟೇಲ್ರು ಹೊಡಿತಾರ ಅಂತ ಹೇಳಿ. ಯಪ್ಪ ಬೇಡ ಅಂತ ಹೇಳಿ ಓಡೇ ಹೋಗ್ತಾನವ. ಅವಾಗ ಜುನಾಗಢದೊಳಗ ಮತದಾನ ಆಗ್ತದ, ಭಾರತಕ್ಕೆ ಸೇರ್ಬೇಕು ಪಾಕಿಸ್ತಾನಕ್ಕೆ ಸೇರ್ಬೇಕು ಅಂತೇಳಿ. ಅವಾಗ ಮತದಾನದಲ್ಲಿ ಭಾರತದ ಪರವಾಗಿ ಬಹಳಷ್ಟು ಮತಗಳು ಬರ್ತವೆ. ಸೊ ಜನಮತ ಗಣನೆಯ ಪ್ರಕಾರ ಅಥವಾ ಜನಾಭಿಪ್ರಾಯದ ವಿಧಾನದ ಮೂಲಕ ಜುನಾಗಢ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು ಫೆಬ್ರವರಿ 20. ಇದಾದ್ಮೇಲೆ ಬರೋದು ಜಮ್ಮು ಕಾಶ್ಮೀರ. ಇಲ್ಲಿ ಹಿಂದೂ ಅರಸನೇ ಇರ್ತಾನ್ರಿ, ರಾಜ ಹರಿಸಿಂಗ್ ಅಂತೇಳಿ. ಅವ್ನು ಮೊದಲು ಬಾರೋ ಕೋಡಿ ಅಂದಿರ್ತೀವಿ ನಾವು. ಅವ ಇಲ್ಲ, ನಾನು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಬೇಕು, ನಾನು ಬರಂಗಿಲ್ಲ ಅಂತ. ಆಯ್ತು ಬಿಡಪ್ಪ, ನಿನ್ ಪಾಡಿ ನೀರು ಹಾಳಾಗಿ ಹೋಗು ಅಂತೇಳಿ ಬಿಟ್ಟಿರ್ತೀವಿ. ಯಾವಾಗ ಪಾಕಿಸ್ತಾನದಿಂದ ಪ್ರಚೋದನೆ ಪಡೆದಂತ ಆಜಾದ್ ಕಾಶ್ಮೀರ್ ಎನ್ನುವಂತ ಬುಡಕಟ್ಟು ಜನಾಂಗ ಪಾಕಿಸ್ತಾನ ಆಕ್ರಮಣ ಮಾಡಲ್ಲ, RDC ಅವರೇ ಸ್ವಲ್ಪ ಸಮಾಧಾನ, ನಾ ಹೇಳೋರಿಗೆ ಕೇಳು. ಮೈ ಹೂನಾ SYT ಏರ್ ಡೋಂಟ್ ಫಿಯರ್. ಏನಾಗ್ತದೆ, ಆಜಾದ್ ಕಾಶ್ಮೀರ್ ಎನ್ನುವಂತ ಬುಡಕಟ್ಟು ಜನಾಂಗ ಇವರು ಪಾಕಿಸ್ತಾನದ ಸೈನಿಕರಿಂದ ಪ್ರೇರಣೆಯನ್ನ ಪಡೆದು ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ. ರಾಜ ಹರಿಸಿಂಗ್ ಗಾಬರಿಯಾಗಿ ಫೋನ್ ಹಚ್ತಾನೆ ಪಟೇಲ್ರಿಗೆ, ಭಯ ದೇಕೋ ಐಸಾ ಹುವಾ, ಏನಾತಪ್ಪ ಹುಲಿ, ಹಿಂಗ್ ದಾಳಿ ಮಾಡಿದ್ರಿ, ನಮ್ಮನ್ನ ನೀವು ರಕ್ಷಣೆ ಮಾಡ್ಬೇಕು. ನಾವ್ಯಾಕೆ ರಕ್ಷಣೆ ಮಾಡ್ಬೇಕು, ಕರೆದಾಗ ನೀ ಬಂದಿ ಏನೋ ಕೋಡಿ, ಇಲ್ಲ ನಾವು ಬರಂಗಿಲ್ಲ, ಅದು ನಿಮ್ಮ ವೈಯಕ್ತಿಕ ಆಗ್ತದ ಅಂತ ಹೇಳಿದಾಗ, ಇಲ್ರಿ ಭಯ, ನಮ್ಗೆ ಗ್ರೀನ್ ಟೀ ಮಾಡಿನ ಬರ್ರಿ ಅಂತೇಳಿ ಕರೆಸಿ ಗ್ರೀನ್ ಟೀ ಕುಡಿಸಿ ಮಾತುಕತೆ ಆಗ್ತದ. ನಾನು ಭಾರತದ ಒಕ್ಕೂಟಕ್ಕ ಕೆಲವೊಂದು ಷರತ್ತುಗಳ ಮೇಲೆ ಬರ್ಲಿಕ್ಕೆ ಒಪ್ಕೊಳ್ತೀನಿ ಅಂದಾಗ, ಸರಿ ಬಾ ಅಂತ ಹೇಳಿ ಭಾರತೀಯ ಸೇನೆ ಜಮ್ಮು ಕಾಶ್ಮೀರಕ್ಕೆ ನುಗ್ಗಿ ಆಜಾದ್ ಕಾಶ್ಮೀರ್ ಮತ್ತು ಪಾಕಿಸ್ತಾನದ ಸೈನಿಕರನ್ನು ಹೊಡೆದು ಉರುಳಿಸಿ ಜಮ್ಮು ಕಾಶ್ಮೀರವನ್ನ ಒಪ್ಪಂದದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುತ್ತಾರೆ. ಜಮ್ಮು ಕಾಶ್ಮೀರ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದ ವರ್ಷ ಯಾವುದು ಅಂತ ಕೇಳ್ತಾರೆ. ಡೇಟ್ ಮಾಡ್ತಿರ್ತಾರೆ ಪಟೇಲ್ರ ಅವಾಗ. ಸೊ ಗ್ರೀನ್ ಟೀ ಕುಡಿತಾರ. 1947 ಅಕ್ಟೋಬರ್ ಹಾಕು, 1 2 3 ಹಾಕು, 26 ಬಿಟ್ಟು ಎಲ್ಲ ಹಾಕು. ಅಕ್ಟೋಬರ್ 26 ಅಕೇಶನ್ ಡೇ ಅಂತೇಳಿ ನಾವು ಕರಿತೀವಿ. ಒಪ್ಪಂದದ ಮೂಲಕ ಜಮ್ಮು ಕಾಶ್ಮೀರ ಭಾರತದ ಒಳಗ ವಿಲೀನವಾಯಿತು. ನೋಡಿ, ನಮ್ಮ ದೇಶದಲ್ಲಿ ಮೊದಲು 562 ಸಂಸ್ಥಾನಗಳು ಇರ್ತಾವ, ಅರ್ಥ ಆಯ್ತಲ್ಲ. ಪಾಕಿಸ್ತಾನಕ್ಕೆ 10 ಹೋದ್ಮೇಲೆ 552, ಕನ್ಫ್ಯೂಸ್ ಆಗ್ಬಾರ್ದು. ಒಟ್ಟು ಅಂತ ಕೇಳಿದ್ರೆ 562. ಕಲಾಗಪ್ತಿ ಎಂದರೆ ಏನು? ಅರಮನೆಯ ಪಂಡಿತ ವರ್ಗ ಕಲೆಗಳ ಪ್ರದರ್ಶನ ನಿಷೇಧಿಸುವಿಕೆ, ಕರಾಳ ನಿಯಮ, ಕಲೆಗಳಿಗೆ ಪ್ರೋತ್ಸಾಹ ನೀಡುವ ಯೋಜನೆ. ಕರೆಂಟ್ ಹೋಗ್ಯದ, ಕಾಣ್ತಾ ಇಲ್ಲ ಅಂದ್ರೆ ಗಾಬರಿ ಆಗ್ಬೇಡ್ರಿ. ಓಕೆ, ಕಲಾಗಪ್ತಿ ಎಂದರೆ ವೆರಿ ಗುಡ್, 31%, 27 ಕಡಿಮೆ ಮಾಡ್ರಿ. ಓಕೆ, ಶಬಾಷ್. ನೋಡಿ, ಕಲಾಗಪ್ತಿ ಅಂದ್ರೆ ಕರಾಳ ನಿಯಮಗಳು. ಯಾವ ಕರಾಳ ನಿಯಮಗಳು ಸರ್ ಕಲಾಗಪ್ತಿ ಅಂದ್ರೆ? ಹೈದರಾಬಾದ್ ಸಂಸ್ಥಾನದಲ್ಲಿ ಹಿಂದೂಗಳ ಸ್ಥಿತಿ ಅತ್ಯಂತ ದಾರುಣವಾಗಿತ್ತು. ಸಾರ್ವಜನಿಕವಾಗಿ ಅವರಿಗೆ ಹಿಂದೂ ಧಾರ್ಮಿಕ ಆಚರಣೆಗಳನ್ನ ಆಚರಣೆ ಮಾಡ್ಲಿಕ್ಕೆ ಕೊಡ್ತಿರ್ಲಿಲ್ಲ ನಿಜಾಮ. ಯಾರು? ಮೀರ್ ಉಸ್ಮಾನ್ ಅಲಿ ಖಾನ್. ಓಕೆ, ಎಲ್ಲ ಉರ್ದುಮಯವಾಗಿತ್ತು. ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿರ್ತದೆ. ಅಂತ ಸಂದರ್ಭದಲ್ಲಿ ನಿಜಾಮನು ಕಾಲಗಪ್ತಿ ಎಂಬ 53 ಕರಾಳ ನಿಯಮಗಳನ್ನ ಜಾರಿಗೆ ತಂದು ಜನರ ಮೂಲಭೂತ ಹಕ್ಕುಗಳನ್ನ ಕಿತ್ಕೊಂಡಿರ್ತಾನೆ. ಸರ ಮತ್ತೆ ಜನ ಸುಮ್ಮನಿದ್ರೇನ್ರಿ ಸರ, ಮತ್ತೆ ಹೋರಾಟ ಮಾಡ್ಲಿಲ್ವಾ? ಯಾರೆಲ್ಲ ಹೋರಾಟ ಮಾಡ್ಬೇಕು ಅಂತ ಬಂದ್ರು, ಯಾರೆಲ್ಲ ಹೋರಾಟ ಮಾಡ್ಬೇಕಂತ ಮುಂದೆ ಬರ್ತಾರೋ ಅವರೆಲ್ಲರನ್ನ ಕೊಂದು ಹಾಕ್ಲಿಕ್ಕೆ ರಜಾಕಾರರು ಎಂಬ ಸೈನ್ಯ ಇತ್ತು.
ನಿಜಾಮ ಹೇಳ್ದಂಗೆ ಅವ್ರು ಕೇಳ್ತಾ ಇದ್ರು. ರಜಾಕಾರರು ನಿಜಾಮನ ವಿರುದ್ಧ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ರ ಸತ್ತಾವ ಇವತ್ತಂತ ಹೇಳಿ ಮನೆನೇ ಸುಟ್ಟು ಬಿಡ್ತಿದ್ರು. ಹೌದಾ? ಸೊ ಕಾಲಗಪ್ತಿ ಅಂದ್ರೆ 53 ಕರಾಳ ನಿಯಮಗಳು. ವಲೈಕುಮ್ ಅಸ್ಸಲಾಂ ಮುಲ್ಲಾ ಸರ್. ಹಾಗಾದ್ರೆ ನೆಹರು ಏನ್ ಮಾಡ್ತಿದ್ದ? ಅವಾಗ ನೆಹರು ಪ್ರಧಾನಿ ಆಗಿರ್ಲಿಲ್ಲಪ್ಪ, ಹುಲಿ. ದೇಶಕ್ಕೆ ಇನ್ನೂ ಸ್ವತಂತ್ರ ಸಿಕ್ಕಿರ್ಲಿಲ್ಲ ಅವಾಗ. ಓಕೆನಾ? ಸ್ವತಂತ್ರ ಸಿಕ್ಕರು ಕೂಡ ಬ್ರಿಟಿಷರು ಹಂಗ ಸ್ವತಂತ್ರ ಕೊಟ್ಟಿರ್ಲಿಲ್ಲ ನಮಗ. ದಾಲ್ಮೆ ಕುಚ್ ಕಾಲಾತ ಅಂತಾರಲ್ಲ, ಹಂಗಿಲ್ಲಿ ಪೀಲಾತ. ಏನಾಗಿತ್ತಂದ್ರೆ ಈ ಕಳ್ಳರು, ಕೆಂಪು ಮೂತಿಯ ಕೋತಿಗಳು ಏನ್ ಮಾಡಿ ಹೋಗ್ತಾರಂದ್ರೆ ಭಾರತಕ್ಕೆ ಸ್ವತಂತ್ರ ಕೊಟ್ಟು ಹೋಗ್ಲಿಲ್ಲ, ಭಾರತವನ್ನ ವಿಭಜನೆ ಮಾಡಿ ಹೋಗ್ತಾರೆ. ಭಾರತ ಮತ್ತು ಪಾಕಿಸ್ತಾನ ಅಂತೇಳಿ ಅಖಂಡ ಭಾರತವನ್ನ 1935ರಲ್ಲೇ ಭಾರತದಿಂದ ಬರ್ಮಾವನ್ನ ಡಿವೈಡ್ ಮಾಡ್ತಾರೆ. ಇವತ್ತೇ ನಿಮ್ಮ ಮೈನ್ಮಾರದಲ್ಲ, ಬರ್ಮಾ ಡಿವೈಡ್ ಆಯ್ತು. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ಡಿವೈಡ್ ಮಾಡ್ತಾರೆ. ಅದು ಆಮೇಲೆ ಬಾಂಗ್ಲಾದೇಶ ಹಾಕ್ಬಿಡ್ರಿ, ಪೂರ್ವ ಪಾಕಿಸ್ತಾನ. ಮತ್ತೇನ್ ಮಾಡ್ತಾರೆ ಬ್ರಿಟಿಷರು, ಈ ದೇಶೀಯ ಸಂಸ್ಥಾನಗಳು ಎಲ್ಲೆಲ್ಲಿ ರಾಜಮನೆತನಗಳು ಇರ್ತಾವಲ್ಲ ಅವರಿಗೆ 3 ಆಪ್ಷನ್ ಕೊಡ್ತಾರೆ. ಈಗ ಮನೆ ಹೆಣ್ಣಿಗೆ ಕೊಡ್ತಾರಲ್ಲ, ಸಾಫ್ಟ್ವೇರ್ ಗಂಡ ಬೇಕು, ಮೆಡಿಕಲ್ ಓದಿರೋ ಗಂಡ ಬೇಕು, ಕೂಲಿ ಮಾಡೋ ಗಂಡ ಬೇಕು ಅಂತ ಹೇಳಿ. ಸೊ ಹಂಗೆ ಇಲ್ಲಿ 3 ಆಪ್ಷನ್ಗಳು. ಒಂದು, ಭಾರತದ ಒಕ್ಕೂಟಕ್ಕೆ ಸೇರಬೇಕು, ಒಂದು ಹೋದ್ರೆ ಇಂಡಿಯಾಕ್ಕೆ ಹೋಗಪ್ಪ, ಇಲ್ಲ ಪಾಕಿಸ್ತಾನಕ್ಕಾದ್ರೂ ಹೋಗ್ಬೋದು, ಸರ್ವ ಸ್ವತಂತ್ರ ಮತ್ತ ಯಾರೂ ಪ್ರಶ್ನೆ ಮಾಡಂಗಿಲ್ಲ, ಇಲ್ಲ ಸ್ವತಂತ್ರವಾಗಿ ನೀವೇ ಉಳಿಬಹುದು. ಸೊ ಇವ ಹೈದರಾಬಾದ್ನ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರ್ಲಿಲ್ಲ. ಹೈದರಾಬಾದ್ ಮೇಲೆ ನಾವೇನಾದ್ರೂ ಕ್ರಮ ತಗೋಬೇಕಂದ್ರೆ ನಮಗೆ ಅಧಿಕಾರ ಇರ್ಲಿಲ್ಲ, ಯಾಕಂದ್ರೆ ಅವ ಸ್ವತಂತ್ರವಾಗಿ ಉಳಿಯುವ ಚಾಯ್ಸ್ ತಗೊಂಡಿದ್ದ. ಸರ್ ನೀವು ಮತ್ತೆ ಯಾಕೆ ಪೋಲೋ ಕಾರ್ಯಾಚರಣೆ ಮಾಡಿದ್ರಿ? ಯಾವಾಗ ಅಲ್ಲಿದ್ದಂತ ಬಹುಸಂಖ್ಯಾತ ಜನರು ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಆಗಬೇಕು ಅಂತ ಹೋರಾಟ ಮಾಡ್ತಾರೋ ಅವಾಗ ನಾವು ಆಕ್ಷನ್ ತಗೋತೀವಿ. ಯಾಕಂದ್ರೆ ಜನರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು, ಯಾಕಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ. ಅದಕ್ಕೆ ನೆಹರು ಅವರು ಸುಮ್ಮನೆ ಕುಂತಿದ್ರು. ಯಾವಾಗ ಪಟೇಲ್ರ ಮತ್ತು ವಿ ಪಿ ಅವರು ಎದ್ದು ಜಾಡ್ಸ್ ಓದಕ್ ಶುರು ಮಾಡಿದ್ರು, ಅವಾಗ ಓದಿರಿ ಚಂದ ಓದಿರಿ ಅಂತ ಹೇಳಿ ಓದಿಸಿದ್ರು ಅವ್ರು ಕೂತ್ಕೊಂಡು. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಪ್ರಜೆಗಳ ಮೇಲೆ ಯಾವಾಗ ಶೋಷಣೆ ಮಾಡಿದ್ನೋ ಆ ಕಾರಣವನ್ನ ಇಟ್ಕೊಂಡು ದಾಳಿ ಮಾಡಿದ್ವಿ ನಾವು. ಸುಖಾಸುಮ್ಮನೆ ನಾವು ದಾಳಿ ಮಾಡಿದ್ರೆ ನಮ್ಮ ಮೇಲೆ ಆಕ್ಷನ್ ತಗೋತಾ ಇದ್ರು ವಿಶ್ವಸಂಸ್ಥೆ. ಗೊತ್ತಿರ್ಲಿ, ಅಷ್ಟು ಸುಲಭ ಅಲ್ಲ ಅಂತಾರಾಷ್ಟ್ರೀಯ ವಿಚಾರಗಳು ಅಂದ್ರ. ಅದನ್ನೇನ ಬಾಜು ಮನೆ ಜಗಳ ಆಡ್ಕೊಂಡೇನು, ಗಂಡ ಮನೆ ಜಗಳ ಏನದು ಹೋಗಿ ಬಿಡ್ಸಕ್ ಕೋಡಿ. ನಮಸ್ತೆ ಜಗದೀಶ್ ಅವರೇ. ನೋಡ್ರಿ ಜಗದೀಶ್ ಅವ್ರ ಹೆಂಗ್ ಮಾಡ್ತಾನೆ ಇವ. ಕರ್ನಾಟಕದ ಗಾಂಧಿ ಎಂದು ಯಾರನ್ನ ಕರೆಯುವರು? ಸೋ ಸ್ವೀಟ್. ಖಾನ್ ಅಬ್ದುಲ್ ಗಫರ್ ಖಾನ್, ಹರ್ಡಿಕರ್ ಮಂಜಪ್ಪ, NS ಹರ್ಡಿಕರ್, ಗಂಗಾಧರ ರಾವ್ ದೇಶಪಾಂಡೆ. ಕರ್ನಾಟಕದ ಗಾಂಧಿ ಪೋಲ್ಕೊಳ್ಳಿ, ನಾವು ಯಾರನ್ನ ಕರೆಯುತ್ತೇವೆ? ವೆರಿ ಗುಡ್, ಶಬಾಷ್. ಹರ್ಡೇಕರ್ ಮಂಜಪ್ಪ ಅವ್ರನ್ನ ನಾವು ಕರ್ನಾಟಕದ ಗಾಂಧಿ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ಯಾರನ್ನ ನಾವು ಭಾರತದ ಗಡಿನಾಡ ಗಾಂಧಿ ಅಂತ ಹೇಳಿ ಕರಿತೇವೆ? ಗಡಿನಾಡ ಗಾಂಧಿ. ನನ್ನ ಕಡೆ ಪೋಲ್ ಬಂದಿಲ್ರಿ ಸರ್, ಬರಂಗಿಲ್ಲದು. ಗಡಿನಾಡ ಗಾಂಧಿ ಅಂತ ಹೇಳಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರನ್ನ ಕರಿತೀವಿ. ನಾ ಪೋಲ್ ಕೊಡ್ತೀನಿ ಅಕ್ಕ ಅವರೇ, ಅಶ್ವಿನಿ ಅವರೇ. ಅಂಡ್ ಕರ್ನಾಟಕದ ಕೇಸರಿ ಅಂತ ಯಾರನ್ನ ಕರಿತೀವಿ? ಲಯನ್ ಆಫ್ ಕರ್ನಾಟಕ. ಗಂಗಾಧರರಾವ್ ದೇಶಪಾಂಡೆ. ಭಾರತೀಯ ಸೇವಾ ದಳವನ್ನ ಯಾರು ಸ್ಥಾಪನೆ ಮಾಡ್ತಾರೆ? ಕಮೆಂಟ್ ಮಾಡ್ರಿ. ಭಾರತೀಯ ಸೇವಾ ದಳದ ಸ್ಥಾಪಕರು ಯಾರು? ಭಾರತೀಯ ಸೇವಾ ದಳದ ಈ ಕಮೆಂಟ್ ಮಾಡ್ರಿ ಅಂದಾಗ ಮಾಡ್ಬೇಕು ಯಕ್ಕ. ಡೋಂಟ್ ವರಿ. NS ಹರ್ಡಿಕರ್. ಇದು ಮೂಲಭೂತ ಹಕ್ಕು ನಿಮ್ದು, ಡೋಂಟ್ ವರಿ. ನೋಡಿ, ಹೋರಾಟದ ಜನಪ್ರಿಯ ನಾಯಕರಂದ್ರೆ ಹೈದರಾಬಾದ್ ವಿಮೋಚನೆ ಹೋರಾಟ, ಸ್ವಾಮಿ ರಮಾನಂದ. ಇದು ಕೂಡ ಪ್ರಶ್ನೆ ಆಗಿದೆ. ರಮಾನಂದ ತೀರ್ಥರು. ಓಕೆನಾ? ಹೈದರಾಬಾದ್ ಕರ್ನಾಟಕ ಹೋರಾಟದ ಮುಖ್ಯ ನಾಯಕರು ಸ್ವಾಮಿ ರಮಾನಂದ ತೀರ್ಥರು. ಓಕೆ, ಅವರು ಹೈದರಾಬಾದ್ ಸಂಸ್ಥಾನದ ಎಲ್ಲೆಡೆ ಸಂಚಾರ ಮಾಡಿ ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನ ಸಂಘಟಿಸ್ತಾರೆ. ಇನ್ನೊಬ್ಬ ಪ್ರಸಿದ್ಧ ನಾಯಕರು ಅಂದ್ರೆ ನಮ್ಮ ಹರ್ಡೇಕರ್ ಮಂಜಪ್ಪ, ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕದ ಗಾಂಧಿ. ಸೂರಿ. ನೆಕ್ಸ್ಟ್, ಒಂದೇ ಮಾತರಂ ಚಳುವಳಿಯ ನಾಯಕ ಯಾರು? ಇದನ್ನ ನಾನು ನಿಮಗೆ ಕರ್ನಾಟಕ ಹಿಸ್ಟ್ರಿ ಹೇಳುವಾಗ ಡೀಟೇಲ್ ಆಗಿ ಬರ್ತಿದ್ದೆ ಕೂಡ. ಓಕೆ, ಒಂದೇ ಮಾತರಂ ಕೋಲ್ಕೊಳ್ಳಿ. ಶಿವಮೊಗ್ಗದಲ್ಲಿ ಮಳೆ ಧಾರಾಕಾರವಾಗಿ ರಾಮಚಂದ್ರ ರಾವ್ ಅವ್ರನ್ನ ಒಂದೇ ಮಾತರಂ ಚಳುವಳಿಯ ನಾಯಕ ಅಂತೀವಿ. ರಾಷ್ಟ್ರ ಮಟ್ಟದಲ್ಲಿ ತಿಲಕ್ ಅವರಿದ್ರು.
ಈ ನಡುವೆ ಒಂದೇ ಮಾತ್ರ ಹಾಡುವುದನ್ನು ಸರ್ಕಾರ ನಿಷೇಧ ಮಾಡ್ತದೆ. ಇದರ ವಿರುದ್ಧ ನಡೆದ ಹೋರಾಟದ ಧೀರ ನಾಯಕ ರಾಮಚಂದ್ರ ರಾವ್. ಹಾಡೇ ಹಾಡ್ತು ನಾವು, ಒಂದೇ ಮಾತರಂ ರಾಮಚಂದ್ರ ರಾವ್ ಅಂತಾನೆ ಅವ್ರನ್ನ ಫೇಮಸ್ ಆಗಿದ್ದಾರೆ. ಅವ್ರು ಯಾರು ಬರೀತಾರ್ರಿ ಒಂದೇ ಮಾತರಂ? ಒಂದೇ ಮಾತರಮನ್ನ ಬರೆದವರು ಯಾರು? ಬಂಕಿಮಚಂದ್ರ ಚಟರ್ಜಿ. ಒಂದೇ ಮಾತರಮನ್ನ ರಾಷ್ಟ್ರೀಯ ಹಾಡು ಅಂತೇಳಿ ನಾವು ಸ್ವೀಕಾರ ಮಾಡಿದ್ದು ಯಾವಾಗ್ರಿ? ರಾಷ್ಟ್ರೀಯ ಹಾಡು ಅಂತ ಸ್ವೀಕಾರ ಮಾಡಿ 1950 ಜನವರಿ 24. ಒಂದೇ ಮಾತರಂ ಎನ್ನುವಂತ ಈ ಗೀತೆಯನ್ನ ಯಾವ ಕಾದಂಬರಿಯಿಂದ ಎರವಲು ಪಡೆದುಕೊಂಡಿದ್ದೇವೆ? ಆನಂದ ಮಠ. ಇವತ್ತು ಬೆಳಗ್ಗೆ ಪಾಲಿಟಿ ಕ್ಲಾಸ್ ಒಳಗ ಒಂದೇ ಮಾತರಮನ್ನ ಕನ್ನಡದಲ್ಲಿ ಕನ್ವರ್ಟ್ ಮಾಡಿದವರು ಯಾರು ಅಂತ. ವೆಂಕಟಾಚಾರ್ಯರು. ವೆಂಕಟಾಚಾರ್ಯರು ಕನ್ನಡದಲ್ಲಿ ಒಂದೇ ಮಾತರಮನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ಬಿ ವೆಂಕಟಾಚಾರ್ಯರು. ಒಂದೇ ಮಾತರಮನ್ನ ಮೊದಲು ಹಾಡಿದವರು ಯಾರು ಅಂತ ಕೂಡ ಹೇಳಿದ್ದೆ. ಒಂದೇ ಮಾತರಮನ್ನ ಮೊದಲು ಹಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್. ಕಲ್ಕತ್ತಾ ಅಧಿವೇಶನದಲ್ಲಿ 1896 1896ರ ಕಲ್ಕತ್ತಾ ಅಧಿವೇಶನದಲ್ಲಿ ಅಂತ ಹೇಳಿದ್ದೆ. ಹೌದಾ ಸರ? ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಗುರುದೇವ ಅಂತ ಹೇಳಿ ಕರಿತೀವಿ. ಇವರು ದೇಶದ ರಾಷ್ಟ್ರಗೀತೆಯನ್ನ ಬರೀತಾರೆ. ಯಾವುದು ನಮ್ಮ ರಾಷ್ಟ್ರಗೀತೆ? ಯಾವ ಸ್ವಲ್ಪ ನೆನಪು ಮಾಡ್ರಿ. ವಾವ್, ನೆನಪದಲ್ಲ? మన ಭಾರತದ ರಾಷ್ಟ್ರಗೀತೆ. ಇಡೀ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ನೊಬೆಲ್ ಪಡೆದದ್ದು ಸಾಹಿತ್ಯಕ್ಕೆ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರು. 1913 ಗೀತಾಂಜಲಿ ಎನ್ನುವಂತ ಗ್ರಂಥಕ್ಕೆ ಇಡೀ ಏಷ್ಯಾದಲ್ಲೇ ಮೊದಲ ನೊಬೆಲ್ ಅನ್ನ ಪಡಿತಾರೆ ಸಾಹಿತ್ಯ ವಿಭಾಗದಲ್ಲಿ. ಓಕೆನಾ? ರಾಷ್ಟ್ರಗೀತೆನ ಮೊದಲು ಹಾಡಿದ್ದು ಸರಳಾದೇವಿ ಅವರು. 1911ರ ಕಲ್ಕತ್ತಾ ಅಧಿವೇಶನದಲ್ಲಿ ಬ್ರಿಟನ್ನಿನ ದೊರೆ ಐದನೇ ಜಾನ್ ಭಾರತಕ್ಕೆ ಬಂದ ನೆನಪಿಗೋಸ್ಕರ 1911ರ ಕಲ್ಕತ್ತಾ ಅಧಿವೇಶನದಲ್ಲಿ ಸರಳಾದೇವಿ ಅವರು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಗೀತೆಯನ್ನು ಹಾಡ್ತಾರೆ. ಅರ್ಥ ಆಯ್ತಲ್ಲ? ರಾಷ್ಟ್ರಗೀತೆಯನ್ನ 52 ಸೆಕೆಂಡ್ಗಳಲ್ಲಿ ಹಾಡಬೇಕು. 20 ಸೆಕೆಂಡು ಕೊನೆಯ ಚರಣಗಳು. ಬಿಡ್ರಿ, ಅವೆಲ್ಲ ಬೆಳಗ್ಗೆ ಕ್ಲಾಸಲ್ಲಿ ಹೇಳಿದ್ದೀನಿ, ಮತ್ತೆ ಬೇಡ. ಇತ್ತಿಹಾದ್ ಉಲ್ ಮುಸಲ್ಮೀನ್ ಸಂಘದ ಸ್ಥಾಪಕರು ಯಾರು? ಎಷ್ಟು ಚಂದ ನೋಡ್ರಿ. ಇತ್ತಿಹಾದ್ ಉಲ್ ಮುಸಲ್ಮೀನ್ ಸಂಘದ ಸ್ಥಾಪಕರು ಶರ್ಫುದ್ದೀನ್ ಖಾದ್ರಿ, ಅಬ್ದುಲ್ ಕಲಾಂ ಆಜಾದ್, ಮೊಹಮ್ಮದ್ ಅಲಿ ಜಿನ್ನಾ, ಖಾಸಿಂ ರಜವಿ. ಯಾವ ನೋಡಿದ್ರು ಅದ ಅನಸ್ತದಲ್ರಿ, ಅನಸ್ತದ. ಅಮಿತಾಬ್ ಬಚ್ಚನ್ 2 ಮಿನಿಟಲ್ಲಿ ಹಾಡಿದ್ರು. ಅಪರಾಧ ಅದು ಟೈಮಿಂಗ್ ಇರ್ತದ. ಖಾಸಿಂ ರಜವಿ ಆಗ್ಯದ, ರಜವಿ ಮಾಡ್ಕೊಡ್ರಿ. ಫೈನ್ ಬಿತ್ತಲ್ಲ, ಅವ್ರಿಗೆ ಫೈನ್ ಕೂಡ ಹಾಕಿದಾರೆ, ಗೊತ್ತಿರ್ಲಿ. ಮತ್ತೆ ನಮ್ಮ ಮೇಡಮ್ ಅವರು ಅಮ್ಮನ ಹೆಸರು ಏನಾದ್ರು ಡ್ಯಾನ್ಸ್ ಮಾಡ್ತಾಳ ನೋಡ್ರಿ ಅಕ್ಕಿ, ಹಿಂದಿ ಒಳಗೆ ಡ್ಯಾನ್ಸ್ ಮಾಡ್ತಾಳ ನೋಡ್ರಿ ತಾಯಿ. ಆ ಅಮ್ಮ ಮೊನ್ನೆ ಫೀಫಾ ನೂರಾ ಫಾತಿಹನ ಏನಾದಲ್ಲ ಅಮ್ಮನ ಹೆಸರು, ರಾಷ್ಟ್ರಧ್ವಜವನ್ನ ಉಲ್ಟಾ ಹಾರಿಸಿದ್ಲು. ಅಂದ್ರೆ ಬೇಕಂತ ಹಾರಿಸ್ಲಿಲ್ಲ, ಬಟ್ ಬೇಕಂತ ಮಾಡಿದ್ರು ತಪ್ಪೆ, ಬ್ಯಾಡಂತ ಮಾಡಿದ್ರು ತಪ್ಪೆ. ಟ್ವಿಟ್ಟರ್ ಒಳಗೆ ಚಂದ ಕೈ ತಗೊಂಡ್ರು ಅವರಿಗೆ. ಹೋರಾಟದಲ್ಲಿ ಆರ್ಯ ಸಮಾಜದ ಪಾತ್ರವು ಪ್ರಮುಖವಾಗಿತ್ತು. ಮುಸ್ಲಿಂ ಮೂಲಭೂತವಾದಿಗಳು ಇತ್ತಿಹಾದ್ ಉಲ್ ಮುಸಲ್ಮೀನ್ ಎಂಬ ಸಂಘವನ್ನ ಕಟ್ಟಿದರು. ಅದರ ಮುಖಂಡ ಖಾಸಿಂ ರಜವಿ. ಓಕೆ, ನೆಕ್ಸ್ಟ್. ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನ ಸಂಘಟಿಸಿದವರು ಯಾರು? ನೀವು ಪ್ರಿಂಟ್ ಮಾಡಿರಲ್ಲ, ಏನು ಪ್ರಿಂಟ್ ಅದು? ಮೀರ್ ಉಸ್ಮಾನ್ ಅಲಿ ಖಾನ್ ಹೈದರಾಬಾದ್ನ ನಿಜಾಮ್ ಆಗಿದ್ದವ. ಏನಾಗ್ಯದ ನಿಮಗ? ಅವ ನಿಜಾಮ್ ಆಗಿದ್ದ, ಅವ ಹೆಂಗ ವಿಮೋಚನೆ ಮಾಡ್ತಾನ ಕೋಡಿಯವ?
ವಿಮೋಚನೆಗೋಸ್ಕರ ಹೋರಾಟ ಮಾಡಿದ್ದು ನಾವು, ಶರಣಗೌಡ ಇನಾಮದಾರ್ ಅವರು. ಡಿ ಹಾಕಿರಿ. ಮದ್ರಾಸ್ನಲ್ಲಿ ತಮಿಳು ಮತ್ತು ತೆಲುಗು ಭಾಷೆ ಮಾತನಾಡೋರು ಇಬ್ರು ಇದ್ರು. ಅವರಿಬ್ಬರ ನಡುವೆ ಸಂಘರ್ಷ ಆಗ್ತಿತ್ತು ಅವಾಗವಾಗ. ತಮಿಳು ಮಾತಾಡೋರು ತೆಲುಗು ಮಾತಾಡೋರ ಮೇಲೆ ಹೆಚ್ಚಿನ ದೌರ್ಜನ್ಯ ಮಾಡ್ತಾ ಇದ್ರು. ಸೊ ಅದಕ್ಕೆ ಒಬ್ಬ ವ್ಯಕ್ತಿ ಪ್ರತ್ಯೇಕ ತೆಲುಗು ಭಾಷಿಕರಿಗೋಸ್ಕರ ಆಂಧ್ರ ಪ್ರದೇಶ ರಚನೆ ಮಾಡಬೇಕು ಅಂತೇಳಿ 58 ದಿನಗಳ ಕಾಲ ಉಪವಾಸ ಕುಂತ. ನಾಷ್ಟಾ ಹೋನಕ್ಕೆ ಅಂದ್ವಿ, ಬೇಡ ಅಂದ್ರು. ನಾಷ್ಟಾ ಬೇಡ, ಎಗ್ ರೈಸ್ ಬೇಡ, ಚಹಾ ಬೇಡ, ಪಾರ್ಲೆಜಿ ಬಿಸ್ಕೆಟ್ ಬೇಡ, ಕೊನೆ ಕುರ್ಕುರೇನೂ ಬೇಡ ಅಂದ್ರು. ಓಕೆನಾ, ಕುರ್ಕುರೇನೂ ಬೇಡ ಅಂದ್ಬಿಟ್ಟು 58 ದಿನಗಳ ಕಾಲ ಕುರ್ಕುರೆಯನ್ನ ತ್ಯಜಿಸಿ 58 ದಿನಗಳ ಕಾಲ ಅಮರನಾಥ ಉಪವಾಸವನ್ನ ಮಾಡಿ ತಮ್ಮ ದೇಹವನ್ನ ತ್ಯಾಗ ಮಾಡ್ತಾರೆ. ಇಂಥ ಮಹಾನ್ ವ್ಯಕ್ತಿ ಸತ್ತ ಮೇಲೆ ಮಂದಿ ರೊಚ್ಚಿಗೆದ್ದು ಹೋರಾಟ ಮಾಡ್ತಾರೆ. ಹಾಗಾಗಿ 1953 ಅಕ್ಟೋಬರ್ 1ಕ್ಕೆ ವಾಂಚು ಸಮಿತಿ ಶಿಫಾರಸಿನ ಪ್ರಕಾರ ಭಾಷೆಗಳ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯ ಆಂಧ್ರ ಪ್ರದೇಶ್. ಹರಿಸಿಂಗ ಜಮ್ಮು ಕಾಶ್ಮೀರ, ಇವ ಮೀರ್ ಉಸ್ಮಾನ್ ಅಲಿ ಖಾನ ಹೈದರಾಬಾದಿನ ನಿಜಾಮ. ಓಕೆ, ಕರ್ನೂಲು ಮೊದಲ ರಾಜಧಾನಿ ಆಗಿದೆ. ಹೌದು ತಾಯಿ, ಹೌದು ಹೌದು. ನೋಡ್ರಿ, ರಜಕಾರರು ಬಹಳ ಡೇಂಜರಸ್ ಅವಾಗ. ರಜಕಾರರು ಬಹಳ ಡೇಂಜರಸ್. ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನ ಸಂಘಟಿಸಿದವರು ತರುಣ ನಾಯಕ ಶರಣಗೌಡ ಇನಾಮದಾರ್. ಶರಣಗೌಡ ಇನಾಮದಾರರನ್ನ ಜನ ಪ್ರೀತಿಯಿಂದ ಸರದಾರರೆಂದು ಕರೆದರು. ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನವಾಗಿದ್ದು, ನಾನೇ ಅಡ್ವಾನ್ಸ್ ಆಗಿ ಹೇಳ್ಬಿಟ್ನಾ ಎಲ್ಲ. 1949 ಸೆಪ್ಟೆಂಬರ್ 17, 1948, 1947, 1956. ತಪ್ಪು ನಂದದ, ನಿಮ್ದಿಲ್ಲ. ಡೋಂಟ್ ವರಿ. ಯಾವ ಕಾರ್ಯಾಚರಣೆ? ಯಾವ ಕಾರ್ಯಾಚರಣೆ? ಪೋಲೋ. ಅಪೋಲೋ ಅಲ್ಲ, ಅದು ಮೆಡಿಕಲ್. ಅದು ಇದು ಪೋಲೋ, ಆಪರೇಷನ್ ಪೋಲೋ, ಪೊಲೀಸ್ ಕಾರ್ಯಾಚರಣೆ. ಓಕೆನಾ? ಸಾವಿರದ 1947ರಲ್ಲಿ ದೇಶ ಸ್ವತಂತ್ರಗೊಂಡರೂ ಹೈದರಾಬಾದ್ ಸಂಸ್ಥಾನ ಇನ್ನೂ ಭಾರತದೊಂದಿಗೆ ವಿಲೀನವಾಗಲಿಲ್ಲ. ಈ ಮಧ್ಯೆ ರಜಕಾರರ ಹಿಂಸಾಚಾರ ನಿರಂತರವಾಗಿ ನಡೆಯುತ್ತಿತ್ತು. ಕೊನೆಗೆ ಹೈದರಾಬಾದ್ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಕೇಂದ್ರ ಸರ್ಕಾರ ಅಧಿಕಾರವನ್ನು ನೀಡುತ್ತದೆ. ಅವರ ಜೊತೆಗೆ ವಿ.ಪಿ. ಮೆನನ್ ಅವರು ಬಹಳ ಇಂಪಾರ್ಟೆಂಟ್. ಭಾರತದ ರಾಜ್ಯ ಕಾರ್ಯದರ್ಶಿಗಳಾಗಿರ್ತಾರೆ ವಿ.ಪಿ. ಮೆನನ್. ಅವರಿಬ್ಬರ ನೆರವಿನೊಂದಿಗೆ ಆಪರೇಷನ್ ಪೋಲೋ ಎನ್ನುವಂತ ಒಂದು ಕಾರ್ಯಾಚರಣೆ, ಭಾರತೀಯ ಸೇನೆ ಹೈದರಾಬಾದನ್ನ ಪ್ರವೇಶ ಮಾಡಿ ಹೊಡೆತಕ್ಕ ದೂರದಿಂದ ನೋಡಿದ ನಿಜಾಮ ಹವ್ವಾರ್ ಹೊಕ್ಕನವು, ಯಪ್ಪ ಯಾರೇ ಬಾಯಿ ಅಂತ ನಾವು ತಪ್ಪಾತ್ರಿ ಬೈ ತಪ್ಪಾತು ಅಂತ ಹೇಳಿ ಬಂದು ಭಾರತದ ಒಕ್ಕೂಟದಲ್ಲಿ ವಿಲೀನ ಆಗ್ತಾನೆ. ನೆಕ್ಸ್ಟ್, ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ಬಡ್ತಿ ನೀಡುವುದನ್ನ ಜಾರಿಗೆ ತಂದವರು ಯಾರು? ಬರ್ತದ ಮರಿಯಂ, ಬರ್ತದ. ಕೋಲ್ಕೊಳ್ಳಿ. ಪೋಲ್ ಕಾರ್ನ್ವಾಲಿಸ್. ಕಾರ್ಮಿಕರ ಕಾಯ್ದೆಯನ್ನ, ಕಾರ್ಮಿಕ ನೀತಿಯನ್ನ ಜಾರಿಗೊಳಿಸಿದ ಮೊದಲ ವೈಸ್ರಾಯ್. ವಿಶೇಷವಾಗಿ ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಷೇಧದ ಬಗ್ಗೆ ಸುಳಿವು ಕೊಟ್ಟಂತ ವೈಸ್ರಾಯ್. ಸ್ನೇಹಿತ ಮತ್ತು ಸಹೋದರ, ಸ್ಥಳೀಯ ಸರ್ಕಾರದ ಪಿತಾಮಹ, ದೇಶೀಯ ಭಾಷಾ ಪತ್ರಿಕೆ ನಿಷೇಧ ಕಾಯ್ದೆಯನ್ನ ವಜಾಗೊಳಿಸಿದಂತ ಧೀಮಂತ ವ್ಯಕ್ತಿ ಲಾರ್ಡ್ ರಿಪ್ಪನ್. ಲಿಟ್ಟನ್ ದೇಶೀಯ ಭಾಷಾ ಪತ್ರಿಕೆಗಳ ಮೇಲೆ ನಿಷೇಧ ಹೇರಿರ್ತಾನೆ, ಬಟ್ ಇವ್ರ ನಿಷೇಧವನ್ನ ತೆಗಿತಾರೆ.
ಈ ಕೆಳಕಂಡ ಯಾರನ್ನ ಆಧುನಿಕ ಭಾರತದ ಪಿತಾಮಹ, ಭಾರತದ ಸಾರಿಗೆ ಸಂಪರ್ಕ ವ್ಯವಸ್ಥೆಯ ಪಿತಾಮಹ, ರೈಲ್ವೆ ಸಾರಿಗೆ, ಅಂಚೆ ಪಿತಾಮಹ, ತಂತಿ ವ್ಯವಸ್ಥೆಯ ಪಿತಾಮಹ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ತಂದಂತ ಅನಾಹುತ ಪಿತಾಮಹ ಯಾರು? ಹೂ ಇಸ್ ದಟ್ ಅನಾಹುತ ಅಂತ ಕೇಳಿದ್ರೆ ಇವರು. ನಮ್ಮ ಮಂದಿ ಯಾಕಣ ಅಂದ್ರು, ಹೋರಾಟ ಮಾಡಿದ್ರು, ಬಿಡ್ಲಿಲ್ಲ. ವಿಶ್ವವಿದ್ಯಾಲಯಗಳ ಕಾಯ್ದೆ ಯಾರ ಅವಧಿಯಲ್ಲಿ ಜಾರಿಗೆ ಬರ್ತದೆ? ಯೂನಿವರ್ಸಿಟಿ ಆಕ್ಟ್, ವಿಶ್ವವಿದ್ಯಾಲಯಗಳ ಕಾಯ್ದೆ ಯಾರ ಅವಧಿಯಲ್ಲಿ ಅಂದ್ರೆ ಇವರ ಅವಧಿಯಲ್ಲಿ. ನೀವು ಹಾಕಿರಲ್ಲ ಅವರೇ, ಕರ್ಜನ್ ಸಾಹೇಬ್ರ ಅವಧಿಯಲ್ಲಿ. ಭಾರತೀಯ ಪುರಾತತ್ವ ಇಲಾಖೆ ಯಾರ ಕಾಲಘಟ್ಟದಲ್ಲಿ ಆರಂಭವಾಗ್ತದೆ? ಪುರಾತತ್ವ ಶಾಸ್ತ್ರ ಇಲಾಖೆಯನ್ನು ಕೂಡ ಅದೇ ವ್ಯಕ್ತಿ ಹುಟ್ಟು ಹಾಕ್ತಾನೆ. ಬಂಗಾಳ ವಿಭಜನೆ ಓಕೆ, ಎಲ್ರಿಗೂ ಗೊತ್ತದ, ಸಾಕದು. ಬಂಗಾಳ ವಿಭಜನೆ ಬಂಗಾಳ ಗೊತ್ತಿರೋದು ಬೇಡ. ಸಿವಿಲ್ ಸೇವೆಗಳ ಪ್ರವರ್ತಕ ಯಾರು? ಭಾರತೀಯ ಸಿವಿಲ್ ಸೇವೆಗಳ ಪ್ರವರ್ತಕ ಯಾರು? ಭಾರತೀಯ ಸಿವಿಲ್ ಸೇವೆಗಳ ಪ್ರವರ್ತಕ ಅಂದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಅಖಿಲ ಭಾರತ ಸೇವೆಗಳ ಪ್ರವರ್ತಕ ಅಂತ ಕೇಳಿದ್ರೆ, ಅಖಿಲ ಭಾರತ ಸೇವೆಗಳನ್ನ ಸೃಷ್ಟಿ ಮಾಡಿದವರು ಅಂದ್ರೆ ಅವಾಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು. ಭಾರತದ ಬಿಸ್ಮಾರ್ಕ್, ಉಕ್ಕಿನ ಮನುಷ್ಯ, ಏಕತಾ ದಿವಸವನ್ನ ಅವರ ಸವಿ ನೆನಪಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತೇವೆ. ಕಾರ್ನ್ವಾಲಿಸನು ನೌಕರರಲ್ಲಿಯ ಲಂಚಗೊಳಿತನ, ಭ್ರಷ್ಟಾಚಾರಕ್ಕೆ ಅವರು ಪಡೆಯುವ ಕಡಿಮೆ ವೇತನವೇ ಕಾರಣ ಅಂತ ಗೊತ್ತಾಯ್ತು. ನೌಕರರ ವೇತನವನ್ನ ಜಾಸ್ತಿ ಮಾಡ್ತಾರೆ, ಕಾಣಿಕೆಯನ್ನ, ಬಹುಮಾನಗಳನ್ನ ಸ್ವೀಕಾರ ಮಾಡೋದನ್ನು ನಿರ್ಬಂಧ ಮಾಡ್ತಾರೆ. ಓಕೆ. ಅಲ್ಲದೆ ಸೇವಾ ಜ್ಯೇಷ್ಠತೆಯ ಆಧಾರದಲ್ಲಿ ಬಡ್ತಿ ನೀಡುವುದನ್ನು ಕೂಡ ಜಾರಿಗೆ ತರ್ತಾರೆ. ಅಧಿಕಾರಿಗಳಿಗೆ ಶಿಕ್ಷಣ ಮತ್ತು ತರಬೇತಿ ಒದಗಿಸಲು ಕಲ್ಕತ್ತಾದಲ್ಲಿ ಕಾಲೇಜನ್ನ ತೆರೆದವರು ಯಾರು? ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ಮೇಯೋ, ಲಾರ್ಡ್ ವೆಲ್ಲೆಸ್ಲಿ, ಲಾರ್ಡ್ ಕರ್ಜನ್. ವೆರಿ ಗುಡ್, ವೆರಿ ಗುಡ್, ಶಬಾಷ್. 28%. 27 ಲಾರ್ಡ್ ವೆಲ್ಲೆಸ್ಲಿ. ವೈಸ್ರಾಯ್ ಕಚೇರಿಯಲ್ಲೇ ಕೊಲೆಗೀಡಾದ ವ್ಯಕ್ತಿ ಯಾರು? ವೈಸ್ರಾಯ್ ಕಚೇರಿ ಒಳಗ ಕನಸ್ತಾರೆ ಯಾರನ್ನ? ಕಚಕ್ ಅನಸ್ತಾರೆ. ನೋಡ್ರಿ, ಫಿಲ್ಮ್ ಒಳಗ ಬಹಳ ಹಾಸ್ಯ ಇರ್ತದ. ಫಿಲ್ಮು ಆಮೇಲೆ ನಿತ್ಯ ಜೀವನದೊಳಗು ಹಾಸ್ಯ ಇರ್ತದೆ. ಸೀರಿಯಲ್ ಒಳಗಂತೂ ಬಿದ್ದು ಬಿದ್ದು ನಗಬೇಕು, ಅಷ್ಟು ಹಾಸ್ಯ ಇರ್ತದೆ. ಅದು ಹೊಡಿಯೋ ಟೈಮ್ ಒಳಗ ಡುಶುಮ್ ಡುಶುಮ್ ಅಂತ ಅದೇನು ಸೌಂಡ್ ಬರ್ತದ, ಡುಶುಮ್ ಡುಶುಮ್. ನೋಡಿರಿ ಎಷ್ಟು ನಗು ಅದ ನಮ್ ಸುತ್ತ. ನಗಬೇಕು ಮನುಷ್ಯ. ಡುಶುಮ್ ಡುಶುಮ್ ಅಂತ. ಅವು ಸೀರಿಯಲ್ ಒಳಗ ಅತ್ತಿ ಸಸಿ ಕರೆದ್ರಾಗ ತಿರ್ಗಕ್ಕ 3 ಹೊತ್ತು ಮಾಡ್ತಾವ, 3 ದಿನ ಮಾಡ್ತಾವ. ಈಗ ತಿರ್ಗಕ್ಕ 3 ದಿನ ಹೋಗ್ಯದ್ರಿ. ಅಮೃತ ವರ್ಷಿಣಿ ಅಂತ ಬರ್ತಾಯಿತ್ತು ಮೊದಲು ನಾವು ಸಣ್ಣವರಿದ್ದಾಗ. ಈಗ ಪಾರ್ವತಿ, ಕನ್ನಡತಿ ಇಂಥವು ಬಂದವಿ. ಜೊತೆಯಲ್ಲಿ ಜನನಿ, ಪ್ರೀನಯನಿ, ಎಟ್ಟವ ಹಾವು, ಮಂದಿ ಹಾವಾಗ್ತವ. ಅವು ಹೆಣ್ಮಕ್ಳು ಹಾವಾಗ್ತಾವ ಬರೀ. ನೋಡ್ರಿ, ಸೇರಿ ಹೆಣ್ಮಕ್ಳಿಗೆ ಜಾಸ್ತಿ ಇರ್ತದ ಅಂತೇಳಿ ಸೀರಿಯಲ್ಗಳು ಪ್ರೂಫ್ ಮಾಡ್ಲಿಕ್ಕತ್ತಾವ. ಲಾರ್ಡ್ ವೆಲ್ಲೆಸ್ಲಿ ಅಧಿಕಾರಿಗಳಿಗೆ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸಲು ಕಲ್ಕತ್ತಾದಲ್ಲಿ ಕಾಲೇಜನ್ನ ತೆರೀತಾನೆ. ICS ಪರೀಕ್ಷೆಗಳು ಕೂಡ ಲಂಡನ್ ಅಲ್ಲಿ ಮಾತ್ರ ನಡೀತಾ ಇರ್ತವೆ ಅನ್ನುವಂಥದ್ದು. ಸತ್ಯೇಂದ್ರನಾಥ ಟ್ಯಾಗೂರ್ ಅವರು ICS ಪರೀಕ್ಷೆಯನ್ನು ತೇರ್ಗಡೆಗೊಂಡ ವರ್ಷ ಯಾವುದು? ಸಾಕು, ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗೆ ಇರಬೇಕು, 2 ನಿಮಿಷ ನಗಬೇಕು, ಮತ್ತೆ ಕ್ಲಾಸ್ ಕಡೆಗೆ ಬರ್ಬೇಕು. 1 ತಾಸು ಮೊಬೈಲ್ ಹಿಡ್ಕೊಂಡು ಕುಂತಿರ್ತಿರಲ್ಲ, ಸೊಂಟ ನೋವು, ಕತ್ತು ನೋವು, ಕಣ್ಣು ಉರಿ, ಹೊಟ್ಟೆ ಹಸಿವು, ಬಾಯಾರಿ, ಕ್ಲಾಸ್ ಕಡೆಗೆ ಫೋಕಸ್ ಇರಲಿ. ಸತ್ಯೇಂದ್ರನಾಥ ಟ್ಯಾಗೂರ್ ಅವರು ICS ಪರೀಕ್ಷೆಯನ್ನ ತೇರ್ಗಡೆಗೊಂಡ ವರ್ಷ ಯಾವುದು ಎನ್ನುವಂತ ಪ್ರಶ್ನೆಗೆ ಸರಿಯಾದ ಉತ್ತರ 1863. ರವೀಂದ್ರನಾಥ್ ಟ್ಯಾಗೂರ್ ಅವರ ಸಹೋದರ ಸತ್ಯೇಂದ್ರನಾಥ್ ಟ್ಯಾಗೂರ್ ICS ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಂತ ವರ್ಷ 1863. ICS ಪರೀಕ್ಷೆಯನ್ನ ಕ್ಲಿಯರ್ ಮಾಡಿದ ಮೊಟ್ಟ ಮೊದಲ ಭಾರತೀಯ. ICS ಪರೀಕ್ಷೆಯನ್ನ ಕ್ಲಿಯರ್ ಮಾಡಿದ ಮೊಟ್ಟ ಮೊದಲ ಭಾರತೀಯ. ICS ಪರೀಕ್ಷೆಯನ್ನ ಕ್ಲಿಯರ್ ಮಾಡಿದ್ರು ಕೂಡ
ಅದನ್ನು ಬಿಟ್ಟು ಸ್ವತಂತ್ರ ಹೋರಾಟದಲ್ಲಿ ಧುಮುಕಿದ ವೀರ ನಾಯಕ ಯಾರಪ್ಪ ಅಂದ್ರೆ ಸುಭಾಷ್ ಚಂದ್ರ ಬೋಸ್. 4ನೇ ರ್ಯಾಂಕ್. ಅವರು ಮನಸ್ಸು ಮಾಡಿದ್ರೆ ರಾಜನಂತ ಜೀವನವನ್ನ ಜೀವಿಸಬಹುದಾಗಿತ್ತು, ಹೌದಲ್ಲ? ಆದ್ರೂ ಕೂಡ ತ್ಯಾಗ ಮಾಡ್ತಾರೆ. ಅದಕ್ಕೆ ಸುಭಾಷ್ ಚಂದ್ರ ಬೋಸ್ ಅಂದ್ರೆ ಯುವಕರಿಗೆ ಅಷ್ಟು ಅಚ್ಚುಮೆಚ್ಚು. ಇಂಡಿಯನ್ ಸಿವಿಲ್ ಸರ್ವಿಸಸ್. ಸರ್ ನಿಮ್ ಕ್ಲಾಸ್ ಟೈಮಿಂಗ್. ಕಲ್ಕತ್ತಾದಲ್ಲಿ ದೇಶದ ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದ ವರ್ಷ. ಇದು ನಂತರ ಎಷ್ಟು ಸರಿ ಹೇಳೇನಂದ್ರೆ ವಿಚಾರ ಮಾಡ್ಲಾರ್ದಂಗ ಹಾಕ್ಬೇಕು ನೀವು ಇದನ್ನ. ಸರಿ, ಎಲಿಜಾ ಎಂಪಿ ಅವರು ಮುಖ್ಯ ನ್ಯಾಯಾಧೀಶರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಸ್ಥಾಪನೆ ಆಗಿದ್ದು 1774. ಯಾವ ಕಾಯ್ದೆಯ ಪ್ರಕಾರ ದೇಶದಲ್ಲಿ ಫೆಡರಲ್ ಕೋರ್ಟ್ ಆರಂಭವಾಯಿತು? ಫೆಡರಲ್ ಕೋರ್ಟ್ 37ರಲ್ಲಿ ದೇಶದಲ್ಲಿ ಫೆಡರಲ್ ಕೋರ್ಟ್ ಆರಂಭವಾಗ್ತದ್ರಿ. 1955ರ ಕಾಯ್ದೆ ಅನ್ವಯ 1937ರಲ್ಲಿ ದೆಹಲಿ ಒಳಗ ಫೆಡರಲ್ ಕೋರ್ಟ್ ಆರಂಭವಾಗ್ತದ. ಕೋರ್ಟ್ ಅಂತ ಬಂತಲ್ಲ, ಅದಕ್ಕೆ ಅದು ಒಂದು ಹೇಳಿನ ಅಷ್ಟೇ. ಕೋಡಿ RBI ಆಕ್ಟ್ ಅಂತ ಬರ್ತದ್ರಿ. RBI ಆಕ್ಟ್ ಅಂತ ಬರ್ತದೆ. ಇದರ ಅನುಸಾರ 1935 ಏಪ್ರಿಲ್ 1ಕ್ಕೆ RBI ಸ್ಥಾಪನೆ ಆಗ್ತದೆ, ಹಿಲ್ಟನ್ ಯಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ. RBI ಯಾವಾಗ ರಾಷ್ಟ್ರೀಕರಣ ಆಗ್ತದೆ? 1949 ಜನವರಿ 1. ಓಕೆ, ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಕಲ್ಕತ್ತಾದಲ್ಲಿ ಪ್ರಥಮ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸಿದನು. ಇಲ್ಲ, ಎಕನಾಮಿಕ್ಸ್ ಕನ್ವರ್ಟ್ ಆಗ್ತಿಲ್ಲ. ಎಕನಾಮಿಕ್ಸ್ ಅನ್ನು ಕೂಡ ತಗೊಳ್ಳೋಣಂತ, ಡೋಂಟ್ ವರಿ. ಭಾರತೀಯ ದಂಡ ಸಂಹಿತೆ, ಇಂಡಿಯನ್ ಪೀನಲ್ ಕೋಡ್. BN ರಾವ್, ಡಾಕ್ಟರ್ BR ಅಂಬೇಡ್ಕರ್, ಮೆಕಾಲೆ ಆಯೋಗ, ಕಾರ್ನ್ವಾಲಿಸ್ ಕೋಡ್ ಬೇರೆ, ಅವ್ರ ಕೋಡ್ ಬೇರೆ. ಇದು ಭಾರತೀಯ ದಂಡ ಸಂಹಿತೆ. ಇಂಡಿಯನ್ ಪೀನಲ್ ಕೋಡ್ ಬೇರೆ, ಕಾರ್ನ್ವಾಲಿಸ್ ಕೋಡ್ ಬೇರೆ. ಅವರ ಅವಧಿಯಲ್ಲಿ ಮೆಕಾಲೆ ಆಯೋಗ ರಚನೆ ಆಗ್ತದೆ. ಓಕೆ, IPC ಸೆಕ್ಷನ್ ಅಂತ ಕರೀತಾರೆ, ಇಂಡಿಯನ್ ಪೀನಲ್ ಕೋಡ್. ಮೆಕಾಲೆ ಆಯೋಗವು ಭಾರತೀಯ ದಂಡ ಸಂಹಿತೆ ಕರಡನ್ನು ಸಿದ್ಧಪಡಿಸಿತ್ತು. ಓಕೆನಾ? ಪ್ರೊಸೀಜರ್, ಸಿವಿಲ್ ಪ್ರೊಸೀಜರ್ ಕೋಡ್, CRPC ಕೂಡ ರಚನೆ ಆಗ್ತದ್ರಿ. CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಹೇಳಿ ಕರಿತೀವಿ. ಮುನ್ಸಿಫ್ಸ್ ಎಂದರೆ ಏನು? ಮುನ್ಸಿಫ್ಸ್ ಎಂದರೆ ಓಕೆ, ಶಂಕರಳ್ಳಿನಾಥ್. ಭಾರತೀಯರಿಗೂ ನ್ಯಾಯಾಧೀಶರ ಹುದ್ದೆಯನ್ನು ಕೊಡ್ತಾರೆ. ಓಕೆ, ಮುನ್ಸಿಫ್, ಅಮೀನ್, ಇವೇ ದೊಡ್ಡ ಹುದ್ದೆಗಳು ನಮಗವರು. ಶಂಕರ್ ಲಿಂಗ ಸರ್. ಓಕೆ, ಅಮೀನ್ಗಳು ಅಂತ ಹೇಳಿ ಕರೀತಾರೆ, ಮುನ್ಸಿಫ್ಗಳು ಅಂತ ಹೇಳಿ ಕರೀತಾರೆ. ಓಕೆನಾ? ನೂತನ ಸಿಲೆಬಸ್ ದಿವ್ಯ ಅವರೇ. ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆಯನ್ನ ಜಾರಿಗೆ ತಂದವರು ಯಾರು? ಸುಬೇದಾರ್ ಹೈಯೆಸ್ಟ್ ಫಾರ್ ಇಂಡಿಯನ್ಸ್. ನ್ಯಾಯಾಧೀಶ ಹೈಯೆಸ್ಟ್, ಸುಬೇದಾರ್ ಹೈಯೆಸ್ಟ್. ಸೈನ್ಯದಲ್ಲಿ ಸುಬೇದಾರ, ಸೂರಿ ಏನದಿಯಪ್ಪ ಹುಲಿ. ಕಂದಾಯ ವಸೂಲಿಗಾಗಿ ಹರಾಜು ಮಾಡುವ ವ್ಯವಸ್ಥೆನ ಜಾರಿಗೆ ತಂದರು ಐವರ್ ಜನ್ನಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ವಾರ್ನ್ ಹೇಸ್ಟಿಂಗ್ಸ್, ಲಾರ್ಡ್ ಡಾಲ್ ಹೌಸಿ. ಕೋಲ್ಕೊಳ್ಳ. ವಾರನ್ ಹೇಸ್ಟಿಂಗ್ಸ್ ಅವರು. ವಾರನ್ ಹೇಸ್ಟಿಂಗ್ಸ್. ನಿಮಗೆ ಪೋಲ್ ಬರ್ಲಿಲ್ಲ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಆಗಿರ್ತದ್ರಿ, ನೆಟ್ವರ್ಕ್ ಇಶ್ಯೂ ಆಗಿರ್ತದ. ಮಳೆ ಬರ್ತಾ ಇದೆಯಲ್ಲ, ಮೇ ಬಿ ಅದಕ್ಕೆ ಬರದೇ ಇರಬಹುದು. ಅರ್ಥ ಆಯ್ತಿಲ್ಲ? ಅದಕ್ಕೆ ಫೋನ್ ಮಾಡೋ ಅವಶ್ಯಕತೆ ಇರಲ್ಲ.
ರಿಫ್ರೆಶ್ ಮಾಡಿದ್ರೆ ಬರ್ತದೆ. ಅರ್ಥನಾ? ಕೆಟ್ಟ ಉಡಾಡ್ರಾಗಿರಿ. ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿಗೆ ಬಂದ ವರ್ಷ 1833, 93, 78, 13. 1813 ಖಾಯಂ ಜಮೀನ್ದಾರಿ. ಬಂಗಾಳ, ಬಿಹಾರ, ಒರಿಸ್ಸಾ ಇಂಪಾರ್ಟೆಂಟ್. ಖಾಯಂ ಜಮೀನ್ದಾರಿ ಪದ್ಧತಿ 1793 ಜಾರಿಗೆ ಬರ್ತದ. ಓಕೆ. ಭೂಮಿಯನ್ನ ಅಳತೆ ಮಾಡಿ ಫಲವತ್ತತೆ, ನೀರಾವರಿ ಅನುಕೂಲತೆ ಆಧಾರದ ಮೇಲೆ ವಿಧಿಸುವ ತೆರಿಗೆ ಯಾವುದು? ದಿವಾನಿ, ರೈತವಾರಿ, ಮಹಲ್ವಾರಿ, ಶಾಶ್ವತ ಭೂ ಕಂದಾಯ ಪದ್ಧತಿ. ಅನಾಹುತ ಹಾಕಿರಿ ಇವತ್ತ. ಮಸ್ತ್ ಪೋಲನ್ನು ಯೂಸ್ ಮಾಡ್ಕೊಂಡಿದ್ರಿ, ಒಳ್ಳೆ ಕಾಂಪಿಟೇಷನ್ ಕೊಟ್ಟಿದ್ದೀರಿ. ರೈತವಾರಿ ಪದ್ಧತಿ ಜಾರಿಗೆ ಬಂದ ವರ್ಷ. ರೈತವಾರಿ ಪದ್ಧತಿ ಜಾರಿಗೆ ಬಂದ ವರ್ಷ. ಆಜಾದ್ ಹಿಂದ್ ಸರ್ಕಾರವನ್ನ ಸ್ಥಾಪಿಸಿದವರು ಚಂದ್ರಶೇಖರ್ ಆಜಾದ್, ಸ್ವಾಮಿ ವಿವೇಕಾನಂದರು, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್. ಆಜಾದ್ ಹಿಂದ್ ಸರ್ಕಾರವನ್ನ ರಚನೆ ಮಾಡಿದವರು ಸುಭಾಷ್ ಚಂದ್ರ ಬೋಸ್. ಅಮೆರಿಕದ ಚಿಕಾಗೋದಲ್ಲಿ ನಡೆದಂತ ವಿಶ್ವ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತದಿಂದ ಹಿಂದೂ ಧರ್ಮದ ಪ್ರತಿನಿಧಿಸಿದವರು ಯಾವಾಗ? 1893 ಸೆಪ್ಟೆಂಬರ್ 11. 1893 ಸೆಪ್ಟೆಂಬರ್ 11. ಸಿಡಿಲಮರಿಯ ಸನ್ಯಾಸಿ ಅಂತ ಹೇಳಿ ಕರಿತೀವಿ. ಓಕೆ. ಬಿರುಗಾಳಿಯ ಸಂತ ಸ್ವಾಮಿ ವಿವೇಕಾನಂದ ಅವರು. ಸ್ವಾಮಿ ವಿವೇಕಾನಂದ ಅವರು. ಓಕೆ. ನೆಕ್ಸ್ಟ್. ಹಾಗಾದ್ರೆ ಈ ಕೆಳಕಂಡ ಯಾವ ವ್ಯಕ್ತಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ರೂವಾರಿಯನ್ನು ಅವರಿರುವ ಸ್ಥಳಕ್ಕೆ ಹೋಗಿ ಕೊಂದು ಬರ್ತಾರೆ? ಅವ್ರು ಯಾರು? ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಅಪಹಾಸ್ಯ ಆಗಬಾರ್ದು. ನೋಡ್ರಿ, ನೋಡಿ, ಉಧಾಮ್ ಸಿಂಗ್ ಅಂಡ್ ಭಗತ್ ಸಿಂಗ್. ಉಧಾಮ್ ಸಿಂಗ್ ಕೊಂದಿದ್ದು ಯಾರನ್ನ? ಉಧಾಮ್ ಸಿಂಗ್ ಯಾರನ್ನ ಕೊಲ್ತಾನೆ ಹೇಳ್ರಿ? ಸೈಮನ್ ಆಯೋಗ ಅಂತ ಬರ್ತದ್ರಿ ಭಾರತಕ್ಕೆ. ಸೈಮನ್ ಆಯೋಗ ಅಂತೇಳಿ ಭಾರತಕ್ಕೆ ಬರ್ತದೆ. ಓಕೆ. ಈ ಸೈಮನ್ ಆಯೋಗ ಭಾರತಕ್ಕೆ ಬಂದಾಗ ಇದನ್ನ ವಿರೋಧ ಮಾಡುವಂತ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯ್ ಅವ್ರನ್ನ ಲಾಠಿ ಏಟಿನಿಂದ ಕೊಂದು ಹಾಕ್ತಾರೆ. ಸ್ಯಾಂಡರ್ಸ್ ಎನ್ನುವಂತ ಬ್ರಿಟಿಷ್ ಅಧಿಕಾರಿ. ಓಕೆ. ಆದೇಶ ನೀಡ್ತಾನೆ, ಸ್ಕಾಟ್ ಕೊಂದು ಹಾಕ್ತಾನೆ. ಹಾಗಾದ್ರೆ ಆ ಸ್ಕಾಟ್ನ, ಸ್ಯಾಂಡರ್ಸ್ ಅನ್ನ ಕೊಂದವ್ರು ಯಾರು ಹಾಗಾದ್ರೆ? ಓಕೆ. ಸ್ಯಾಂಡರ್ಸ್ ಅನ್ನು ಕೊಂದವ್ರು ಯಾರು ಹಾಗಾದ್ರೆ? ಸ್ಯಾಂಡರ್ಸ್ ಅನ್ನ ಕೊಂದವರು ಯಾರು? ಭಗತ್ ಸಿಂಗ, ಉಧಾಮ್ ಸಿಂಗ್? ಉಧಾಮ್ ಸಿಂಗ್ ಕೊಲ್ತಾನ್ರಿ. ಉಧಾಮ್ ಸಿಂಗ್ ಕೊಲ್ತಾನ. ಅರ್ಥ ಆಯ್ತ್ರಿ? ಉಧಾಮ್ ಸಿಂಗ್ ಕೊಲ್ತಾನ. ನೋಡ್ರಿ, ಕನ್ಫ್ಯೂಸ್ ಆಗ್ಬೇಡ್ರಿ.
ನಾನಾಗಿನೋ ನೀವಾಗಿ ನೋಡ್ರಿ ಪೈನಾಪಲ್ ಜ್ಯೂಸ್ ಕುಡ್ದಿನ ಅಷ್ಟೇ, ಮತ್ತೇನ್ ತಗೊಂಡಿಲ್ಲ. ಪೈನಾಪಲ್ ಜ್ಯೂಸ್ ಬಿಟ್ಟು ಮತ್ತೇನ್ ತಗೊಂಡಿಲ್ಲ. ಹಾ, ಉದಾಮ್ ಸಿಂಗ್ ಕರೆಕ್ಟ್ ಹೇಳಿನಲ್ಲ, ಮತ್ತೆ ನಾನು ಅದನ್ನ ಹೇಳಿದ್ದೆ. ಚೆಕ್ ಮಾಡ್ಕೊಳ್ರಿ ಒಮ್ಮೆ ಚೆಕ್ ಮಾಡ್ಕೊಳ್ರಿ. ಅದು ಬಹಳ ಕನ್ಫ್ಯೂಸ್ ಅದ. ಅತ್ತಾವರ ಯಲ್ಲಪ್ಪ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದ ಆಜಾದ್ ಹಿಂದ್ ಸರ್ಕಾರದ ಮಂತ್ರಿಮಂಡಲದಲ್ಲಿ ಮಂತ್ರಿಗಳಾಗಿ ಉಳಿತಾರೆ. ನೇತಾಜಿ ಅವರ ಆಜಾದ್ ಹಿಂದ್ ಫೌಜಿನಲ್ಲಿ 15 ವರ್ಷಗಳ ಕಾಲ ಅವರು ಸೇನಾಧಿಕಾರಿಯಾಗಿ